ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧಿಸ್ತಾರೆ. ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ಹಿಂದೆ ಸರಿಬಾರದು. ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಅಂದ ತಕ್ಷಣ ಹಿಂದುತ್ವದ ವಿಚಾರಗಳು ಇಲ್ಲಿ ಪ್ರಧಾನವಾಗಿ ಮೇಲೈಸುತ್ತೆ. ಹಿಂದುತ್ವದ ವಿಚಾರಗಳಿಗಾಗಿ ಒಂದಷ್ಟು ರಾಜಕೀಯ ಸ್ಥಾನಮಾನ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಬಿಜೆಪಿ ಅದನ್ನ ಬಳಸಿಕೊಂಡು ಹಲವಾರು ಚುನಾವಣೆಗಳನ್ನ ಗೆಲುವನ್ನ ದಾಖಲಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸದ್ಯ ಈ ಹಿಂದುತ್ವದ ವಿಚಾರಧಾರೆಗಳು, ಅದರಲ್ಲೂ ಕೂಡ ಹಿಂದುತ್ವದ ನಾಯಕರೇ ಬಿಜೆಪಿಯ ಲೋಕಸಭಾ ಚುನಾವಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲೆನೋವಾಗಿ ಪರಿಣಮಿಸಿದೆ. ಒಂದು ಕಡೆ ಅರುಣ್ ಕುಮಾರ್ ಪುತ್ತಿಲ, ಇನ್ನೊಂದು ಕಡೆ ಸತ್ಯಜಿತ್ ಸುರತ್ಕಲ್. ಇಬ್ರು ಕೂಡ ಟಿಕೆಟ್ ಸಿಗಬೇಕು ಅಥವಾ ಸಿಗುವ ನಿರೀಕ್ಷೆಯಲ್ಲಿ ಇದ್ದಾರೆ ಮತ್ತು ಆಕಾಂಕ್ಷಿಗಳು ಕೂಡ. ಅದರಲ್ಲಿ ಸದ್ಯ ಅರುಣ್ ಕುಮಾರ್ ಪುತ್ತಿಲ ಅವರ ವಿಚಾರವನ್ನ ಹೇಳುವುದಾದ್ರೆ, ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರದ ಪ್ರಮುಖರಾದಂತಹ ಪ್ರಸನ್ನ ಮಾರ್ತಾ ಇವತ್ತು ಸುದ್ದಿಗೋಷ್ಠಿಯನ್ನ ಕರೀತಾರೆ. ಬಹಳ ನೇರವಾಗಿ ಹೇಳ್ತಾರೆ, ಅರುಣ್ ಕುಮಾರ್ ಪುತ್ತಿಲ ಏನೇ ಆದ್ರೂ ಕೂಡ ಅರುಣ್ ಕುಮಾರ್ ಪುತ್ತಿಲ ಅವರು ಲೋಕಸಭೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸ್ಪರ್ಧೆಯನ್ನ ಮಾಡ್ತಾರೆ. ಆ ಮೂಲಕ ನಮ್ಮ ಕಾರ್ಯ ಚಟುವಟಿಕೆಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಜೊತೆಗೆ ಇಡೀ ರಾಜ್ಯಕ್ಕೆ ವಿಸ್ತರಿಸ್ತೇವೆ. ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ನಾವು ಸ್ಪರ್ಧೆಯನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧಿಸ್ತಾರೆ. ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ನಾವೆಲ್ಲರೂ ಸೇರಿ ಸಂಭ್ರಮಿಸುವ ದಿನ ಬರಲಿ. ಮಾಲಿಂಗೇಶ್ವರನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಅದರ ಜೊತೆಗೆ ಬಿಜೆಪಿ ಮತ್ತು ಅರುಣ್ ಕುಮಾರ್ ಪುತ್ತಿಲ ನಡುವೆ ಒಂದಷ್ಟು ಮಾತುಕತೆಗಳು ನಡೀತಾ ಇತ್ತು. ಪುತ್ತೂರು ಎಲೆಕ್ಷನ್ ಆದ ಬಳಿಕ ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ಮಾತುಗಳು ಬಹಳ ಸಮಯಗಳಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಸಮಯ ಕೂಡಿ ಬಂದಿರಲಿಲ್ಲ. ಪುತ್ತಿಲ ಪರಿವಾರ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿತ್ತು. ಸೂಕ್ತ ಸ್ಥಾನಮಾನ ಕೊಡಬೇಕು, ಮುಂದಿನ ವಿಧಾನಸಭಾ ಎಲೆಕ್ಷನ್ಗೆ ಪುತ್ತೂರಿನ ಟಿಕೆಟ್ ಕೊಡಬೇಕು, ಇಂತಹ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿತ್ತು. ಆದ್ರೆ ಇದಕ್ಕೆ ರಾಜ್ಯ ಮಟ್ಟದ ನಾಯಕರು ಎಲ್ಲೋ ಒಂದು ಕಡೆ ಮನಸ್ಸನ್ನ ಮಾಡಿದ್ರೂ ಕೂಡ ಸ್ಥಳೀಯ ನಾಯಕರು ಇದಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತು ಇವೆಲ್ಲವನ್ನ ಗಮನಿಸಿದಂತ ಪುತ್ತಿಲ ಪರಿವಾರ ಮೊನ್ನೆಯ ದಿವಸ ಒಂದು ಕೊಟೇಚ ಹಾಲ್ನಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನ ನಡೆಸಿ 3 ದಿವಸಗಳ ಗಡುವು ಕೊಡ್ತಾರೆ. 3 ದಿವಸಗಳಿಗೆ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಸೂಕ್ತ ಸ್ಥಾನಮಾನ ಕೊಟ್ಟು, ಇಲ್ಲದಿದ್ರೆ ನಾವು ಮುಂದಿನ ಕ್ರಮವನ್ನ ಕೈಗೊಳ್ತೇವೆ ಅನ್ನುವಂಥ ವಿಚಾರ. ಇವೆಲ್ಲವ ಆದ ಬಳಿಕ ಪುತ್ತಿಲ ಪರಿವಾರ ಒಂದಷ್ಟು ಸೈಲೆಂಟ್ ಆಗಿತ್ತು. ಮಾತುಕತೆಗಳು ನಡೀತಾ ಇತ್ತು, ಸಂಧಾನಗಳು ನಡೀತಾ ಇತ್ತು. ಆದ್ರೆ ಅದು ಫಲಪ್ರದ ಆಗ್ಲಿಲ್ಲ. ಬಿಜೆಪಿಯ ನಾಯಕರು ಯಾವುದೇ ಒಂದು ಬೇಡಿಕೆಗಳನ್ನ ಇಡದೆ, ನೀವು ನೇರವಾಗಿ ಪಕ್ಷ ಸೇರುವುದಾದ್ರೆ ನಮ್ಮ ಪರ್ಮಿಷನ್ ಇದೆ, ಅದು ಬಿಟ್ಟು ಬೇಡಿಕೆಗಳಿಗೆ ಸ್ಪಂದಿಸಲಿಕ್ಕೆ ಆಗುವುದಿಲ್ಲ ಅನ್ನುವಂತಹ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಇದನ್ನ ಗಮನಿಸಿಕೊಂಡಿರುವಂತಹ ಪುತ್ತಿಲ ಪರಿವಾರ ಈ ಒಂದು ಎಲೆಕ್ಷನ್ ನಲ್ಲಿ ಲೋಕಸಭಾ ಚುನಾವಣೆಗೆ ನಿಲ್ತೇವೆ ನಾವು ಅನ್ನುವಂತ ದೃಢ ನಿಶ್ಚಯವನ್ನ ಮಾಡಿದ್ದಾರೆ. ದೃಢ ನಿಶ್ಚಯ ಮಾಡಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರಿಂದಾಗಿ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಸ್ವಲ್ಪ ಗಮನಿಸ್ತಾ ಹೋದಾಗ, ಒಂದು ಕಡೆ ಸತ್ಯಜಿತ್ ಸುರತ್ಕಲ್, ಇನ್ನೊಂದು ಕಡೆ ಅರುಣ್ ಕುಮಾರ್ ಪುತ್ತಿಲ ಕೂಡ ಈ ಒಂದು ರೇಸ್ ನಲ್ಲಿ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವರು ನನಗೆ ಟಿಕೆಟ್ ಸಿಗುತ್ತೆ ಬಿಜೆಪಿಯಲ್ಲಿ ಅನ್ನುವಂತಹ ನಂಬಿಕೆಯಲ್ಲಿ ಇದ್ದಾರೆ. ಕಾರ್ಯಕರ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ಹಿಂದೆ ಸರಿಬಾರದು. ಘೋಷಣೆ ಆಗೋ ತನಕ ನಾವು ಪಕ್ಷದಲ್ಲಿ ಯಾಕೆ ಟಿಕೆಟ್ ಸಿಗುವುದಿಲ್ಲ ಅಂತ ಹೇಳಿಕೊಂಡು ನಾವು ಗಟ್ಟಿಯಾಗಿ ಬಲವಾಗಿ ಹೋರಾಟ ಮಾಡ್ತೇವೆ. ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿಯಲ್ಲಿ ಟಿಕೆಟ್ ಸಿಗದಿದ್ರೆ ನಾವು ಖಂಡಿತವಾಗಿಯೂ ನಾವು ಪಕ್ಷೇತರವಾದ್ರೂ ನಿಲ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದರಿಂದ ಬಿಜೆಪಿ ಮತ್ತೊಮ್ಮೆ ಪುತ್ತೂರಿನಲ್ಲಿ ಆದಂತಹ ಚುನಾವಣಾ ಘಟನೆ ಏನಿದೆ, ಆ ಚುನಾವಣೆಯ ಸಂದರ್ಭ ಆದಂತಹ ಒಂದಷ್ಟು ರಿಸಲ್ಟ್ ಏನಿದೆ, ಅದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ರಿಪೀಟ್ ಆಗುತ್ತಾ? ಈಗಾಗಲೇ ಬಿಜೆಪಿಯಲ್ಲಿ ಒಂದಷ್ಟು ಅಭ್ಯರ್ಥಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು, ಅವರಿಗೆ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿದ್ದವರು, ಹೈಕಮಾಂಡ್ ಜೊತೆ ನೇರ ಸಂಪರ್ಕ ಇದೆ. ಆ ಕಾರಣದಿಂದಾಗಿ ಟಿಕೆಟ್ ಪಡೆದುಕೊಳ್ತೇನೆ ಅನ್ನುವಂತಹ ನಂಬಿಕೆಯಲ್ಲಿ ಇದ್ದಾರೆ. ಅದರ ಜೊತೆಗೆ ಬ್ರಿಜೇಶ್ ಚೌಟಾ ರಾಜ್ಯದ ಕಾರ್ಯದರ್ಶಿಗಳಾಗಿದ್ದಾರೆ, ರಾಜ್ಯದ ನಾಯಕರ ಜೊತೆ ಸಂಪರ್ಕ ಇದೆ. ಆದ್ರಿಂದ ನಾನು ಟಿಕೆಟ್ ಅನ್ನ ಪಡೆದುಕೊಂಡು ಬರ್ತೇನೆ ಅನ್ನುವಂತಹ ನಂಬಿಕೆಯಲ್ಲಿದ್ದಾರೆ. ಇನ್ನೊಂದು ಕಡೆ ವಕೀಲರಾದಂತಹ ಸಂಘದ ಚಟುವಟಿಕೆಗಳಲ್ಲಿ, ಸಂಘದ ಏನಾದ್ರೂ ಕೋರ್ಟ್ ವಿಚಾರಗಳಲ್ಲಿ ಸಂಘದ ಪರವಾಗಿ, ಪಕ್ಷದ ಪರವಾಗಿ ವಕಾಲತ್ತನ್ನು ಮಾಡುವಂತಹ ಅರುಣ್ ಶ್ಯಾಮ್, ಅದರ ಜೊತೆಗೆ ಪೋಸ್ಟ್ ಕಾರ್ಡ್ನ ಮಹೇಶ್ ವಿಕ್ರಮ್ ಹೆಗಡೆ, ಇವರು ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಟಿಕೆಟ್ಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ಯಾರಿಗೆ ಟಿಕೆಟ್ ನೀಡುತ್ತೆ ಅನ್ನುವಂಥದ್ದು ಒಂದಷ್ಟು ದಿವಸಗಳಲ್ಲಿ ಗೊತ್ತಾಗಬಹುದು, ಬಿಜೆಪಿ ಕನ್ಫರ್ಮ್ ಆಗಿ ಹೇಳಬಹುದು. ಆದರೆ ಸದ್ಯ ಯಾರೇ ಅಭ್ಯರ್ಥಿ ಆದ್ರೂ ಕೂಡ
ಇಲ್ಲಿ ಇರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು ಹಿಂದುತ್ವದ ನಾಯಕರನ್ನ ಕಡೆಗಣಿಸಿದ್ರೆ ಬಿಜೆಪಿ ಖಂಡಿತವಾಗಿಯೂ ಕೂಡ ಮುಂದಿನ ದಿವಸಗಳಲ್ಲಿ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ. ಅರುಣ್ ಕುಮಾರ್ ಪುತ್ತಿಲ ಏನಾದರೂ ಸ್ಪರ್ಧೆಯನ್ನ ಮಾಡಿದ್ರೆ, ಕಾಂಗ್ರೆಸ್ ಕೂಡ ಒಂದು ಒಳ್ಳೆಯ ಅಭ್ಯರ್ಥಿಯನ್ನ ಇಳಿಸಿದ್ರೆ ಬಿಜೆಪಿಯ ಅಭ್ಯರ್ಥಿಗೆ ಒಂದಷ್ಟು ಓಟುಗಳು ಬೀಳಬಹುದು. ಅದರ ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ ಕೂಡ ಒಂದಷ್ಟು ಓಟುಗಳನ್ನು ಪಡಿಬಹುದು. ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ಜಯಶಾಲಿ ಆಗುವ ಸಾಧ್ಯತೆಗಳು, ಇದು ಪುತ್ತೂರನ್ನು ನಾವು ಗಮನಿಸಿದಾಗ ಇಂತಹ ಒಂದು ಪರಿಸ್ಥಿತಿಗಳು ಕೂಡ ಆಗಬಹುದು ಅನ್ನುವಂಥದ್ದು. ಅಂದ್ರೆ ಬಿಜೆಪಿ ಈಗಲೇ ಕುಳಿತುಕೊಂಡು ಇದನ್ನೆಲ್ಲ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಮಾತ್ರ ಇಲ್ಲಿ ಮುಂದುವರಿಬಹುದು. ಇಲ್ಲದಿದ್ರೆ ಖಂಡಿತವಾಗಿ ಕೂಡ ಇಲ್ಲಿ ಬಿಜೆಪಿಗೆ ಸಮಸ್ಯೆ ಆಗಬಹುದು. ಕಾಂಗ್ರೆಸ್ ಬಹಳ ಸುಲಭವಾಗಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ಹತ್ತಿರಕ್ಕೆ ಹೋಗುವ ಸಾಧ್ಯತೆಗಳು ಇದೆ. ಮತ್ತು ಇನ್ನೊಂದು ಕಡೆ ಸತ್ಯಜಿತ್ ಸುರತ್ಕಲ್ ಅವರು ಕೂಡ ಇತ್ತೀಚೆಗೊಂದು ಸಭೆಯನ್ನ ಮಾಡ್ತಾರೆ. ಬಿಸಿ ರೋಡ್ನಲ್ಲಿ ಸಭೆಯನ್ನ ಮಾಡಿ, ನನಗೆ ಪಕ್ಷ ಟಿಕೆಟ್ ಕೊಡಲೇಬೇಕು, ನಾನು ಹಿಂದುತ್ವಕ್ಕಾಗಿ ದುಡಿದಿದ್ದೇನೆ, ಆ ಕಾರಣಕ್ಕಾಗಿ ನನಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ದೊಡ್ಡ ಆಗ್ರಹವನ್ನ ಮುಂದಿಟ್ಟಿದ್ದಾರೆ. ಸದ್ಯ ದಕ್ಷಿಣ ಕನ್ನಡ ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಪುತ್ತೂರಿನಲ್ಲಾದಂತಹ ಮಿಸ್ಟೇಕ್ ಅನ್ನ ಮತ್ತೆ ಅದೇ ರೀತಿ ಮುಂದುವರಿಸ್ತದ, ಅಥವಾ ಇಲ್ಲಿ ಮೋದಿಯ ಅಲೆಯ ಕಾರಣಕ್ಕೋಸ್ಕರ ಅರುಣ್ ಕುಮಾರ್ ಪುತ್ತಿಲರನ್ನ ಬದಿಗಿಟ್ಟು ಮತದಾರರು ಒಂದೇ ಕಡೆ ಅಂದ್ರೆ ಬಿಜೆಪಿಯ ಕಡೆ ವಾಲ್ತಾರ, ಅಥವಾ ಇಲ್ಲಿ ಪುತ್ತಿಲವಿನ್ನಾದರೂ ಕೂಡ ನಮಗೆ ಮೋದಿಯ ಪರವಾಗಿ ಇರ್ತಾರೆ, ಆ ಕಾರಣಕ್ಕಾಗಿ ಎಲ್ಲರೂ ಒಂದಷ್ಟು ಬೇರೆ ಬೇರೆ ರೀತಿಯ ಅಸಮಾಧಾನಗಳು, ಪಕ್ಷದಲ್ಲಿರ್ತಕ್ಕಂಥ ಅಸಮಾಧಾನಗಳು, ಆ ಕಾರಣಕ್ಕಾಗಿ ಪುತ್ತಿಲ ಅವರಿಗೆ ಸಪೋರ್ಟ್ ಮಾಡ್ತಾರಾ, ಅಥವಾ ಈ ಎರಡೂ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಳ್ಳುತ್ತಾ, ಇವೆಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ದಿನ ಹೋದಂತೆ ಬೇರೆ ಬೇರೆ ರೀತಿಯ ಬದಲಾವಣೆಗಳು ಆಗುತ್ತೆ. ಇತ್ತೀಚೆಗೆ ಕೇಳಿ ಬಂದಿತ್ತು ಖಾದರ್ ಅವರಿಗೂ ಕೂಡ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗುವ ಸಾಧ್ಯತೆಗಳು ಇದೆ ಅಂತ. ಸದ್ಯ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಕಾದು ನೋಡೋಣ.